ಪ್ರತಾಪ್ ಅವರನ್ನು ಸೇವ್ ಮಾಡಿದ ಸಂಗೀತ ಈ ವಾರ ನಾಮಿನೇಷನಲ್ಲಿ ಪ್ರತಾಪ್ ಅವರು ಇಲ್ಲ. ಪ್ರತಾಪ್ ಅವರನ್ನು ಸಂಗೀತ ಅವರು ಸೇವ್ ಮಾಡ್ತಾರೆ. ಆ್ಯಕ್ಚುಲಿ ನಾಮಿನೇಷನ್ನಲ್ಲಿ ಸಂಗೀತ ಅವರನ್ನು ಹೊರತುಪಡಿಸಿ ಉಳಿದೆಲ್ಲರೂ ನಾಮಿನೇಟ್ ಆಗಿರ್ತಾರೆ. ಈ ಟಾಸ್ಕ್ ತುಂಬಾ ವಿಚಿತ್ರವಾಗಿ ಚೆನ್ನಾಗೇ ಇತ್ತು ಅಂತ ಅನಿಸುತ್ತೆ. ಆದರೆ ಕೊನೆಯಲ್ಲಿ ಸಂಗೀತ ಅವರು ಪ್ರತಾಪನ್ನು ಸೇವ್ ಮಾಡ್ತಾರೆ. ಅಕ್ಕ ತಮ್ಮ ಮತ್ತೆ ಜೊತೆಯಾದ್ರ ಮತ್ತೊಮ್ಮೆ ಅಕ್ಕ ತಮ್ಮ ಇಬ್ಬರೂ ಸೇರಿ, ಅಂದರೆ ಈ ವಾರ ಅಕ್ಕ ತಮ್ಮ ಇಬ್ಬರು ಸೇವ್ ಆಗಿ ಮುಂದಿನ ವಾರಕ್ಕೆ ಸೇಫಾಗಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆ ನಿನ್ನೆ ಮತ್ತು ಇವತ್ತು ಪ್ರತಾಪ್ ಮತ್ತು ವಿನಯ್ ಮಧ್ಯೆ ಬಹಳಷ್ಟು ಜಟಾಪಟಿ ಇತ್ತು. ಆದರೆ ಅದು ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಕಮ್ಮಿ ಆಯಿತು. ಬಹುಶಃ ಅದಕ್ಕೆ ಕಾರಣ ನಮ್ರತಾ ಅವರು ಅಂತ ಅನಿಸುತ್ತೆ. ನಮ್ರತಾ ಅವರು ಪ್ರತಾಪ್ ಅವ್ರ ಹತ್ರ ಹೋಗಿ ಹೇಳ್ತಾ ಇರ್ತಾರೆ, ನೀನೇ ಕೂಲಾಗು, ಸ್ವಲ್ಪ ಬಿಟ್ಕೊಡು ಅಂತ. ಆಗ ಪ್ರತಾಪ್ ಹೇಳ್ತಾರೆ, ಆ ಕಡೆಯಿಂದನೇ ಮೊದಲು ಬರಲಿ ಅಂತ. ಸೊ ಬಹುಶಃ ನಮ್ರತಾ ಅವರು ವಿನಯ್ ಅವ್ರ ಹತ್ರನೂ ಕೂಡ ಹೋಗಿ ಅದೇ ರೀತಿಯ ಮಾತುಗಳನ್ನು ಹೇಳ್ತಾರೆ. ಆಗ ವಿನಯ್ ಅವರು ಅಲ್ಲಿ ಬಂದು ಒಂದು ಸಾರಿಯನ್ನು ಕೇಳ್ತಾರೆ. ಸೊ ಅದಾದ ನಂತರ ಪ್ರತಾಪ್ ಅವರು ಕೂಡ, ಸಾರಿ ಅಣ್ಣ, ನಾನು ಹೇಳಿದ ಮಾತು ಕೂಡ ತಪ್ಪಾಯಿತು, ನಾನು ಕೂಡ ಕಡಿವಾಣ ಅನ್ನೋ ಅಂಥ ಪದಗಳನ್ನೆಲ್ಲ ಬಳಸ್ದೆ, ತಪ್ಪಾಯಿತು, ಕ್ಷಮಿಸಿ ಅಂತ ಹೇಳ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ಸುದೀಪ್ ಅವರಿಗೆ ಮಾಡಿದಂಥ ಒಂದು ಪ್ರಾಮಿಸ್ ಏನಿದೆ ಅದನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಅವರು ನಮ್ರತಾ ಅವ್ರು ಹೇಳಿದ್ರು ಕೂಡ ಆಗ ಬಗ್ಗೋದಿಲ್ಲ. ಅದು ಯಾಕಂದರೆ ಆಲ್ರೆಡಿ ನಾನು ಒಂದು ಸುದೀಪ್ ಸರ್ ಅವ್ರಿಗೆ ಒಂದು ಪ್ರಾಮಿಸನ್ನು ಮಾಡಿದ್ದೀನಿ. ಸೊ ನಾನು ಕೂಡ ಆಡಬೇಕು, ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತ ಅಂದ್ಕೊಳ್ತಾರೆ ಅನಿಸುತ್ತೆ. ಸೊ ಬಹುಶಃ ಪ್ರತಾಪ್ ಅವರು ಇದೇ ರೀತಿಯಲ್ಲೇ ಮುಂದುವರಿತಾ ಇರ್ತಾರೆ. ಯಾಕಂದರೆ ಅವತ್ತು ಕಣ್ಣಿಗೆ ಸೋಪ್ ಹಾಕೋವಾಗ ಕೂಡ ಅಷ್ಟೊಂದು ನೋವಿದ್ರೂ ಕೂಡ ಒಂದು ಛಲ ಬಿಡದ ತ್ರಿವಿಕ್ರಮನಂತೆ ಅಲ್ಲಿ ಕೂತಿರ್ತಾರೆ. ಆ ರೀತಿ ಇವತ್ತು ಕೂಡ ಅಷ್ಟೇ, ಅಲ್ಲಿ ಅಂದರೆ ಒಂದು ಹೇಳ್ಬಿಟ್ಟಿದ್ದೀನಿ ಸುದೀಪ್ ಅವರಿಗೆ. ಸೊ ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ವಿನಯ್ ಅವರು ಒಡೆಯೋ ರೀತಿಯಲ್ಲಿ ಪ್ರತಾಪ್ ಅವರ ಹತ್ತಿರಕ್ಕೆ ಬರೋವಾಗ ಕೂಡ ಪ್ರತಾಪ್ ಅದೇ ರೀತಿಯಲ್ಲೇ ಮಾತಾಡ್ತಾ ಇರ್ತಾರೆ. ಅಂದರೆ ಅವ್ರು ಏನೋ ಒಂದು ಪ್ರಾಮಿಸನ್ನು ಮಾಡ್ತಾರೆ, ಏನೋ ಒಂದು ನಿರ್ಧಾರವನ್ನು ಮಾಡ್ತಾರೆ, ಅದಕ್ಕೆ ತುಂಬ ಸ್ಟ್ರಾಂಗಾಗಿ ನಿಂತಿರ್ತಾರೆ ಅಲ್ಲಿ ಪ್ರತಾಪ್ ಅವರು. ಬಹಳಷ್ಟು ಜನ ಹೇಳ್ತಾರೆ ಪ್ರತಾಪ್ ಅವರು ಸ್ಟ್ರಾಂಗ್ ಇಲ್ಲ, ತುಂಬ ವೀಕು, ಅಳ್ತಾರೆ ಅಂತ. ಅಂದರೆ ಆ ಅಳು ಅನ್ನೋದು ಏನಿದೆ ಅದು ಅವರ ಬಹಳಷ್ಟು ವರ್ಷಗಳ ನೋವು, ಅಲ್ಲಿ ದುಃಖ ದುಮ್ಮಾನಗಳು ಅಲ್ಲಿ ಅಳುವಾಗಿ ಬರ್ತಾ ಇದೆಯೋ ಹೊರತು ಈ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂಥ ವಿಷಯಕ್ಕೆ ಅವರಲ್ಲಿ ಅಳ್ತಾ ಇಲ್ಲ. ಇವರೆಲ್ಲ ತುಂಬ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಅಷ್ಟೇ. ಒಂದು ಸ್ವಾಮೀಜಿ ಬಂದಾಗ ಮನೆಯವ್ರ ಜೊತೆ ಇರಬೇಡ ಅಂದಾಗ ಅದು ಅಲ್ಲಿ ಪರ್ಸನಲ್ ಎಮೋಷನಲ್ಲೋ ಹೊರತು ಈ ಗೇಮ್ನಿಂದ ಅವರೆಲ್ಲೂ ಎಮೋಷನಲ್ ಆಗಲಿಲ್ಲ. ಸೊ ಅವರು ತುಂಬ ಕ್ಲಿಯರ್ ಇದ್ದಾರೆ. ಸೊ ಇಲ್ಲಿ ಯಾರ ಜೊತೆನಲ್ಲೋ ಅವರು ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿಲ್ಲ. ಏನೇ ತಿದಿ ಅಂತ ಕರೆದ್ರೂ ಕೂಡ ಅವ್ರಿಗೆ ಗೊತ್ತಿದೆ, ಅಂದರೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ನಾನು ಪ್ರೀತಿಯನ್ನು ಕೊಡ್ಬೋದು, ಆದರೆ ಆ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದರಲ್ಲಿ ಅವರು ತುಂಬಾ ಕ್ಲಿಯರ್ ಇದ್ದಾರೆ. ಸೊ ಅವರು ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದಕ್ಕೆ ಅವರು ಅಪ್ಸೆಟ್ಟು ಕೂಡ ಆಗಲ್ಲ. ನೋಡಿ, ಅವರು ನಮ್ರತಾರನ್ನು ಎಲ್ಲೋ ಒಂದು ಕಡೆ ಸಂಗೀತಗಿಂತನೂ ನಮ್ರತಾ ಅವ್ರ ಜೊತೆಯಲ್ಲಿ ತುಂಬಾ ಕ್ಲೋಸ್ ಇದ್ದರು. ಅದು ಇನಿಷಿಯಲ್ ವಾರದಿಂದನೇ ನಮಗೆ ಗೊತ್ತಾಗ್ತಾಯಿತ್ತು. ಆಮೇಲೆ ಯಾವಾಗ ಕಣ್ಣಿಗೆ ಹೊಡೆತ ಬಿದ್ದು ಹೊರಗಡೆ ಹೋದರು, ಆಮೇಲೆ ಸಂಗೀತ ಅವ್ರ ಜೊತೆ ಕ್ಲೋಸ್ ಇರ್ತಾರೆ. ಬಟ್ ನಮ್ರತಾ ಅವ್ರಿಗೆ ತುಂಬ, ಅವರು ಒಂದು ಆಟದಲ್ಲಿ ಯಾವುದೋ ಒಂದು ಕಾರಣದಿಂದ ನಮ್ರತಾ ಅವರನ್ನು ಹೊರಗಿಟ್ಟರು. ಆಗ ಪ್ರತಾಪ್ ಅವರಿಗೆ ಸ್ವಲ್ಪ ಕೆಟ್ಟ ಹೆಸರು ಕೂಡ ಬಂದಿತ್ತು. ಸೊ ಆ ವಾರದಲ್ಲಿ ನಮ್ರತಾ ಅವರು ಚಪ್ಪಾಳೆಯನ್ನು ಗಿಟ್ಟಿಸಿದರು, ಅದು ಬೇರೆ ವಿಷಯ. ಸೊ ಏನೇ ಆದರೂ ಕೂಡ ಅವರು ನಮ್ರತಾ ಅವ್ರ ಜೊತೆ ಒಂದು ಸಾಫ್ಟ್ ಕಾರ್ನರನ್ನು ತೋರಿಸ್ತಾನೆ ಬರ್ತಾ ಇದ್ದಾರೆ. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಆದರೆ ನಮ್ರತಾ ಅವರು ಅದಕ್ಕೆ ಅರ್ಹರ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಅವರು ಏನೇ ಪ್ರತಾಪ್ ಅವರು ಅವ್ರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ, ಸೇವ್ ಮಾಡ್ತಾರೆ, ಅವ್ರಿಗೆ ಚಾನ್ಸ್ ಕೊಡ್ತಾರೆ, ಈ ಅವ್ರನ್ನ ಕ್ಯಾಪ್ಟನ್ಸಿ ಮಾಡೋದಕ್ಕೂ ಸಹಾಯ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ರತಾ ಅವರು ಪ್ರತಾಪ್ ಅವರನ್ನು ದೂರದಲ್ಲೇ ಬರ್ತಾ ಇರ್ತಾರೆ. ಏನೇ ಒಂದು ಕೆಟ್ಟ ಹೆಸರು ಅಂತ ಬಂದುಬಿಟ್ರೆ ನಮ್ರತಾ ಅವರು ಇಮಿಡಿಯೇಟ್ಲಿ ಪ್ರತಾಪ್ ಅವರನ್ನು ತೊಗೊಂಡಿರೋದು ಜಾಸ್ತಿ. ಪ್ರತಾಪ್ ಅವರನ್ನು ಬಿಟ್ಟರೆ ಅವರು ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ಯಾರು ಅಂತಂದರೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ಈಸಿ ಟಾರ್ಗೆಟ್ ಆಗಿಬಿಡ್ತಾರೆ. ಸೊ ಯಾಕೆ ನಮ್ರತಾ ಅವರು ಪ್ರತಾಪ್ ಅವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಾ? ಪ್ರತಾಪ್ ಅವರು ಅವ್ರ ಹತ್ರ ತುಂಬ ಚೆನ್ನಾಗಿದ್ದರೂ ಕೂಡ ನಮ್ರತಾ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಕಡೆ ಇವತ್ತು ವಿನಯ್ ಅವರು ಹೇಳ್ತಾ ಇರ್ತಾರೆ ಏನಂತ, ಏನು ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ಯಾಕಂದರೆ ಮೈಕಲ್ ಅವರು ಕೂಡ ಹೊರಗಡೆ ಹೋಗ್ಬಿಟ್ರು. ಬಹಳಷ್ಟು ಜನ ಹೊರಗಡೆ ಹೋಗಿದ್ದಾರೆ ಆಲ್ರೆಡಿ ಅವ್ರ ಫ್ರೆಂಡ್ಸು. ಅದಕ್ಕೋಸ್ಕರ ಅಲ್ಲಿ ವಿನಯ್ ಅವರು ನಮ್ರತಾ ಅವ್ರ ಹತ್ರ ಹೇಳ್ತಾರೆ, ಏನು ಅವ್ನು ಹೇಳಿದ್ದು ನಿಜಾನೇ ಅಂತ ಅನ್ನಿಸ್ತಾ ಇದೆ, ನನಗೆ ಒಂದೊಂದ್ಸಲಿ ಹಂಗೆ ಅನ್ನಿಸ್ಬಿಡ್ತಾ ಇದೆ ಅಂತ. ಅದಕ್ಕೆ ನಮ್ರತಾ ಅವರು ನಗ್ತಾರೆ. ಅಂದರೆ
ಇಲ್ಲಿ ಪ್ರತಾಪ್ ಅವ್ರು ಹೇಳಿದ್ದನ್ನೇ ಅಲ್ಲಿ ನಮ್ರತಾ ಅವರು ಕೂಡ ಮಾಡ್ತಾರೆ. ಪ್ರತಾಪ್ ಹೇಳಿದ್ದು ಅದನ್ನೇ. ಒಬ್ಬ ಸ್ನೇಹಿತ ಅಂದರೆ ಅವನು ಕೆಳಗೆ ಬೀಳ್ತಾ ಇದ್ದಾನೆ ಅಂದರೆ ಸೊ ಅವನಿಗೆ ಸಹಾಯ ಮಾಡಬೇಕು. ಇಲ್ಲಿ ನಮ್ರತಾ ಅವರು ಕೂಡ ಹೇಳ್ಬೇಕಾಗಿದ್ದೇನೆಂದರೆ ಬರೀ ನಗೋದಾಗಲಿ ಅದನ್ನು ಡಿನೈ ಮಾಡೋದಲ್ಲ. ಪ್ರತಾಪ್ ಒಂದು ಸೆಲ್ಫ್ ಅನಲೈಸನ್ನು ಮಾಡೋವಾಗ ಅಲ್ಲಿ ವಿನಯ್ ಅವರು ಒಂದು ಸೆಲ್ಫ್ ಅನಲೈಸೇಷನನ್ನು ಮಾಡೋವಾಗ ಅವ್ರಿಗೆ ಸಪೋರ್ಟಿವ್ ಆಗಿ ಹೌದು ಯೋಚನೆ ಮಾಡೋ ಏನಾದರೂ ಮಿಸ್ಟೇಕ್ ಇರ್ಬೋದು, ಓವರ್‌ಕಮ್ ಫ್ರಮ್ ದ ಮಿಸ್ಟೇಕ್ ಅಂತ ನಿಜವಾಗಿ ಹೇಳೋದಿದೆಯಲ್ಲ ಅದು ನಿಜವಾದ ಸ್ನೇಹ. ಆ್ಯಕ್ಚುಲಿ ಪ್ರತಾಪ್ ಅವರು ಕೂಡ ವಿನಯ್ ಅವರು ಅಂದರೆ ಇಂಟೆನ್ಷನಲಿ ಅವರನ್ನ ಹೊರಗಡೆ ತೆಗೆದ್ರು ಅಥವಾ ಪ್ಲಾನ್ ಮಾಡಿ ಅವರನ್ನೆಲ್ಲ ಹೊರಗಡೆ ಕಳಿಸಿದ್ರು ಅಂತ ಪ್ರತಾಪ್ ಅವರು ಹೇಳೋದಿಲ್ಲ. ಪ್ರತಾಪ್ ಅವರು ಏನು ಹೇಳ್ತಾರೆ, ನೀವು ಆ್ಯಸ್ ಎ ಫ್ರೆಂಡ್ ಅವ್ರಿಗೆ ನಿಲ್ಲಬೇಕಾಗಿತ್ತು. ಅವರು ತಪ್ಪುಗಳನ್ನು ಮಾಡಿದಾಗ ಎತ್ತಿ ಹೇಳ್ಬೇಕಾಗಿತ್ತು, ಇದು ತಪ್ಪು, ಈ ರೀತಿ ಮಾಡಬೇಡ ಸ್ನೇಹಿತ, ಅದು ತಪ್ಪು, ಆ ರೀತಿ ಮಾಡಬೇಡ ಅನ್ನೋ ಸಲಹೆಗಳನ್ನು ನೀವು ದೊಡ್ಡವರಾಗಿ ಕೊಡಬೇಕಾಗಿತ್ತು. ಆ ಸಲಹೆ ಕೊಡೋದರಲ್ಲಿ ನೀವು ಎಡವಿದ್ದೀರಾ ಅನ್ನೋದನ್ನೇ ಪ್ರತಾಪ್ ಅವರು ಹೇಳ್ತಾರೆ ಬಿಟ್ಟರೆ ನೀವು ಪ್ಲಾನ್ ಮಾಡಿ ಹೊರಗಡೆ ಕಳಿಸಿದ್ದೀರಾ ಅಂತ ಹೇಳಲ್ಲ. ಯಾಕೆಂದರೆ ಒಬ್ಬ ಸ್ನೇಹಿತನಾಗಿ ಮತ್ತೊಬ್ಬ ಸ್ನೇಹಿತ ಕೆಳಗಡೆ ಬೀಳ್ತಾ ಇದ್ದಾನೆ ಅಂದರೆ ಅವನನ್ನು ಎತ್ತಿ ಹಿಡಿಯೋದು ಕೂಡ ಒಂದು ಸ್ನೇಹನೇ ಆಗುತ್ತೆ. ನಮ್ಮನ್ನು ಒಬ್ಬರು ಅದು ಸ್ನೇಹಿತರು ಬಲವಾಗಿ ವಿನಯ್ ಅವರನ್ನು ನಂಬಿದ್ರು. ವಿನಯ್ ಅವರು ಏನೇ ಹೇಳಿದ್ರು ಕೂಡ ಕೇಳ್ತಿದ್ರು. ಆಗ ವಿನಯ್ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಸ್ನೇಹಿತವರನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಇತ್ತು. ಅದನ್ನು ಮಾಡಲಿಲ್ಲ ವಿನಯ್ ಅವರು ಅಂತಾನೆ.